State Reports welcomes you. ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣ 24 ಗಂಟೆಯಲ್ಲಿ 9 ಜನ ಆರೋಪಿಗಳ ಹೆಡೆಮುರಿ ಕಟ್ಟಿದ ಉಪನಗರ ಠಾಣೆಯ ಪೊಲೀಸರು. ಧಾರವಾಡದಲ್ಲಿ ಇದೇ ಏಪ್ರಿಲ್ 24ರಂದು ಹಸೆಮಣೆ ಏರಲು ಸಜ್ಜಾಗಿದ್ದ ಕಾಂಗ್ರೆಸ್ ಮುಖಂಡ ಬರ್ಬರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 9 ಜನ ಆರೋಪಿಗಳನ್ನು ಈಗ ಪೊಲೀಸರು ಬಂಧಿಸಿದ್ದು, ಕೊಲೆಗೆ ವೈಯಕ್ತಿಕ ದ್ವೇಷವೇ ಕಾರಣ ಎಂಬುದು ಹೊರಬಿದ್ದಿದೆ. ಅದರ ಕುರಿತು ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಕಳೆದ ಏಪ್ರಿಲ್ 10ರಂದು ಧಾರವಾಡದಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಬರ್ಬರ ಹತ್ಯೆ. ಕೊಲೆಯಾದ 24 ಗಂಟೆಯಲ್ಲಿ 9 ಜನ ಆರೋಪಿಗಳನ್ನು ಬಂಧಿಸಿ ತನಿಖೆ ಮುಂದುವರಿಸಿದ ಧಾರವಾಡ ಉಪನಗರ ಠಾಣೆಯ ಪೊಲೀಸರು. ಫೈರೋಜ್ ಹತ್ಯೆಗೆ ಹಳೆಯ ದ್ವೇಷದ ಜೊತೆಗೆ ವೈಯಕ್ತಿಕ ದ್ವೇಷವೇ ಕಾರಣವೆಂದ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್. ಈ ಫೋಟೋದಲ್ಲಿ ಕಾಣುತ್ತಿರುವ ಯುವಕನ ಹೆಸರು ಫೈರೋಜ್ ಪಠಾಣ್. ಧಾರವಾಡದ ಮಾಲಾಪುರದ ಹಾಶ್ಮಿ ನಗರದ ನಿವಾಸಿ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು. ಇದೇ ಏಪ್ರಿಲ್ 24ರಂದು ಫೈರೋಜ್ನಿಗೆ ಮದುವೆ ಕೂಡ ನಿಶ್ಚಯವಾಗಿತ್ತು. ಮದುವೆ ಪೂರ್ವ ಸಿದ್ಧತೆಯಲ್ಲಿ ಬ್ಯುಸಿಯಾಗಿದ್ದ ಫೈರೋಜ್ನನ್ನ ಕಳೆದ ಏಪ್ರಿಲ್ 10 ಶುಕ್ರವಾರ ರಾತ್ರಿ ತಮ್ಮ ಮನೆಯ ಗೇಟ್ ಒಳಾಂಗಣದಲ್ಲಿ ಮೊಬೈಲ್ನಲ್ಲಿ ಮಾತನಾಡ್ತಾ ನಿಂತಿದ್ದ ವೇಳೆ ಏಕಾಏಕಿ ಮನೆಗೆ ನುಗ್ಗಿ 5 ಜನ ದುಷ್ಕರ್ಮಿಗಳು ಮನಸ್ಸು ಇಚ್ಛೆ ಚಾಕುವಿನಿಂದ ದಾಳಿ ಮಾಡಿ ಪರಾರಿಯಾಗಿದ್ರು. ಜೊತೆಗೆ ಫೈರೋಜ್ ಮೊಬೈಲ್ ಕೂಡ ಹಂತಕರು ತೆಗೆದುಕೊಂಡು ಹೋಗಿದ್ರು. ಹಂತಕರ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇನ್ನು ಚಾಕುವಿನಿಂದ ದಾಳಿಗೆ ಒಳಗಾದ ಫೈರೋಜ್ ತೀವ್ರ ರಕ್ತಸ್ರಾವದಿಂದ ಮನೆಯಲ್ಲೇ ಸಾವನ್ನಪ್ಪಿದ್ದರು. ಕುಟುಂಬಸ್ಥರಿಂದ ದೂರು ಪಡೆದುಕೊಂಡ ಉಪನಗರ ಠಾಣೆಯ ಪೊಲೀಸರು ಸ್ಥಳೀಯ ಸಿಸಿಟಿವಿ ದೃಶ್ಯ ಹಾಗೂ ಕೊಲೆಯಾದ ಫೈರೋಜ್ ಮೊಬೈಲ್ ಲೊಕೇಶನ್ ಟ್ರ್ಯಾಕ್ ಆಧರಿಸಿ ಬಂಧನದ ಬಲೆಯನ್ನು ಬೀಸಿದರು. ಕೊಲೆ ಮಾಡಿ ಪರಾರಿಯಾಗಿದ್ದ ಆರೋಪಿ ಮೊಹಮ್ಮದ್ ಶಾ ಧಾರವಾಡ ಉಪ್ಪಿನಬೆಟಗೇರಿ ಸಂಬಂಧಿ ಮನೆಯಲ್ಲಿ ತಲೆಯನ್ನ ಮರೆಸಿಕೊಂಡಿದ್ದ. ಖಚಿತ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಟೀಮ್ ಮೊದಲ 5 ಜನ ಹಂತಕರನ್ನ 24 ಗಂಟೆಯಲ್ಲಿ ವಶಪಡೆಯುವಲ್ಲಿ ಯಶಸ್ವಿಯಾದರು. ವಶಕ್ಕೆ ಪಡೆದ ಆರೋಪಿತರ ವಿಚಾರಣೆ ಕೈಗೊಂಡ ನಂತರ ಮತ್ತೆ 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಒಟ್ಟು ಫೈರೋಜ್ ಕೊಲೆಯ ಹಿಂದೆ 9 ಜನ ಹಂತಕರು ಇರುವುದು ಪೊಲೀಸ್ ತನಿಖೆಯಲ್ಲಿ ಈಗ ಬಯಲಿಗೆ ಬಂದಿದೆ. ಮುಖ್ಯ ಆರೋಪಿ ಮೊಹಮ್ಮದ್ ಶಾ, ಸೈಯದ್ ಗೌಸ್ ಜಾನೀಶ್, ಫರ್ವೇಶ್ ಆಲಂ ಮಹಲ್ದಾರ್, ಸಮೀರ್ ಅಹಮದ್ ಮಕಾಂದಾರ್, ಸದ್ದಾಂ ಹುಸೇನ್ ನವಲ್ಗುಂದ್, ಖೈಫ್ ರೆಹಮಾನ್ ಬಾಯ್, ಅರ್ಬಾಜ್ ಹಂಚನಾಳ್, ಸೋಹಿಲ್ ಖಾನ್ ಹಾಲ್ಬಾವಿ ಹಾಗೂ ಮಕ್ತುಮ್ ಸೊಗಲತ್ ಬಂಧಿತ ಆರೋಪಿಗಳಾಗಿದ್ದಾರೆ. ಫೈರೋಜ್ ಹತ್ಯೆಯ ಬಂಧಿತರಲ್ಲಿ ಮೊಹಮ್ಮದ್ ಶಾ ಪ್ರಮುಖ ಆರೋಪಿಯಾಗಿದ್ದು, ಫೈರೋಜ್ ಪಠಾಣ್ ಹಾಗೂ ಮೊಹಮ್ಮದ್ ಶಾ ಇವರ ನಡುವೆ ದೀರ್ಘಕಾಲದ ವೈಯಕ್ತಿಕ ಸಂಘರ್ಷವಿತ್ತಂತೆ. ಫೈರೋಜ್ ತನಗೆ ಪದೇ ಪದೇ ಕಿರಿಕಿರಿ ನೀಡುತ್ತಿದ್ದ ಎಂದು ಆರೋಪಿ ಮೊಹಮ್ಮದ್ ಶಾ ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾನೆ. ಇವರಿಬ್ಬರ ನಡುವಿನ ಜಗಳ ಹಲವು ಬಾರಿ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿತ್ತು. ಕಾರಣಕ್ಕೆ ಭಾಳಷ್ಟು ಬಾರಿ ಅವನು ಎಲ್ಲೇ ಹೋದ್ರು ಬಂದ್ರು ಒಂದಷ್ಟು ಜನ ಹುಡುಗರ ಜೊತೆಗೆ ಸಂಬಂಧಿಕರ ಜೊತೆಗೆ ಕಾರ್ಡ್ಸ್ ಕೊಡಲಿಕ್ಕೆಲ್ಲ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಮದುವೆ ಇರುವಂಥದ್ರ ಬಗ್ಗೆ ಈ ಆರೋಪಿಗಳಿಗೆ ಅಂದಾಜಿಲ್ಲ. ಹುಡುಗರನ್ನ ಜೊತೆಗೆ ಇಟ್ಕೊಂಡು ಓಡಾಡ್ತಿದ್ದಾನೆ ಅಂತಂದು ಕೆಲವು ದಿನಗಳ ಕಾಲ ಹೊಂಚಾಕಿದ್ದಾರೆ ಬೇರೆ ಬೇರೆ ಸ್ಥಳದಲ್ಲಿ. ಅದಾಗಿಲ್ಲ. ಅದಾದಮೇಲೆ ನಂತರ ನೇರವಾಗಿ ಮನೆಗೆ ಯಾರು ಬೇರೆ ಗಂಡು ಮಕ್ಕಳು ಇಲ್ಲದಂಥ ಸಮಯದಲ್ಲಿ ಹೋಗಿ ಹೊಡಿಬೇಕು ಅಂತಂದು ಅವರು ಪ್ಲ್ಯಾನ್ ಮಾಡಿ ಆ ಒಂದು ಎಕ್ಸಿಕ್ಯೂಷನ್ ಮಾಡುವಂಥದ್ದು ಕಂಡು ಬಂದಿದೆ. ಒಟ್ಟು 9 ಜನ ಆರೋಪಿಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಮತ್ತು ಇನ್ನೂ ತನಿಖೆ ಮುಂದುವರೆದಿದೆ. ಇನ್ನೂ ಕೆಲವು ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡೋದು ಬಾಕಿ ಇದೆ. ಅದೇ ಅವ್ರದ್ದು ಟೆಸ್ಟ್ ಐಡೆಂಟಿಫಿಕೇಷನ್ ಮಾಡಿಸ್ಬೇಕಾಗಿರೋದ್ರಿಂದ ಆರೋಪಿಗಳ ವಿವರಗಳನ್ನು ನಾನು ಹೇಳಲಿಕ್ಕಾಗಲ್ಲ. ಅದು ಟೆಸ್ಟ್ ಐಡೆಂಟಿಫಿಕೇಷನ್ ಪೆರೇಡು ನ್ಯಾಯಾಲಯದ ಅನುಮತಿ ತೊಗೊಂಡು ಯಾರು ಐ ವಿಟ್ನೆಸಸ್ ಇದ್ದಾರೆ ಅವ್ರಗಳ ಕಡೆಯಿಂದ ಆಗುತ್ತೆ. ಅಲ್ಲ, A1 ಆರೋಪಿ ಸೇರಿದಂತೆ ಈಗ FIR ಅಲ್ಲಿ 3-4 ಜನ ಹೆಸರು ಕೊಟ್ಟಿದ್ದಾರೆ. ಈಗ ಅದು FIR ಇಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್, ಅದ್ರಲ್ಲಿ ಸಿಗುತ್ತೆ. ಆದರೆ ಈ ಎಲ್ಲ ಹೋಲ್ ಘಟನೆ ಕುರಿತಾಗಿ ಎಲ್ಲ ಆರೋಪಿಗಳ ಒಂದು ಟೆಸ್ಟ್ ಐಡೆಂಟಿಫಿಕೇಷನ್ ಮಾಡಿಸಬೇಕಾಗಿರೋದ್ರಿಂದ ಆರೋಪಿಗಳ ವಿವರವನ್ನು ನಾವು ಡಿಸ್ಕ್ಲೋಸ್ ಮಾಡಲಿಕ್ಕೆ ಆರೋಪಿಗಳು ಏನಂತೇಳಿ ಕೊಲೆ ಮಾಡಿದ ಮೇಲೆ ಯಾರು ಕೊಲೆ ಆಗಿರ್ತಾರೆ ಮೊಬೈಲನ್ನು ತಗೊಂಡು ಈಗ ನೋಡಿ, ತನಿಖೆಯ ವಿವರಗಳನ್ನು ನಾನು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ಒಂದು ಸಮಗ್ರ ತನಿಖೆಯನ್ನು ಮಾಡ್ತಾ ಇದ್ವಿ. ಮತ್ತು 10ನೇ ತಾರೀಕು ರಾತ್ರಿ ಏನು ಘಟನೆ ಆಯಿತು, ಘಟನೆ ಆದ ದಿನದಿಂದ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಮತ್ತು ನಮ್ಮ DCP ಕ್ರೈಮ್ ಸೇರಿದಂತೆ ನಾನು ಇಲ್ಲಿ ಬೀಡುಬಿಟ್ಟಿದ್ದು 9 ಜನ ಆರೋಪಿಗಳನ್ನು ಇಂಡಿವಿಜುವಲಿ ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿಗಳು ಎನ್ಕ್ವೈರಿ ಮಾಡಿದ್ದಾರೆ, ಇಂಟ್ರಾಗೇಷನ್ ಮಾಡಿದ್ದಾರೆ. ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ.
ಇದೊಂದು ಗಂಭೀರ ಪ್ರಕರಣ. ಏಕೆಂದರೆ ಮನೆಗೆ ನುಗ್ಗಿ ಮನೆಯಲ್ಲಿರುವಂಥದ್ದು ಹೊಡೆಯುವಂಥದ್ದು ಅತ್ಯಂತ ಗಂಭೀರ ಪ್ರಕರಣ. ಅಷ್ಟೇ ಗಂಭೀರತೆಯಿಂದ ಒಂದು ಸಮಗ್ರ ತನಿಖೆನ ಈ ಒಂದು ಪ್ರಕರಣದಲ್ಲಿ ಮಾಡಲಾಗುತ್ತೆ. ಈ ಪ್ರಕರಣ ಕುರಿತಾಗಿ ಅವರ ಕುಟುಂಬ ಸದಸ್ಯರೇನಿದ್ದಾರೆ ಅವ್ರದ್ದು ಕೂಡ ನಾವು ಹೆಚ್ಚುವರಿ ಹೇಳಿಕೆಯನ್ನು ಪಡ್ಕೊಳ್ಳಿಕ್ಕೆ ಅವರಿಗೆ ನೋಟಿಸ್ ಕೊಡ್ತಾ ಇದ್ದೇವೆ. ಮತ್ತು ಭಾಳಷ್ಟು ಜನ ಈ ಪ್ರಕರಣದಲ್ಲಿ ನನಗೆ ಬೇರೆ ಬೇರೆ ಮಾಹಿತಿ ಇದೆ ಅನ್ನುವಂಥದ್ದು ಹೇಳಿರುವಂಥದ್ದು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವು ಮಾಧ್ಯಮದಲ್ಲೂ ಕೂಡ ನೋಡಿದ್ದೇನೆ. ಮತ್ತು ಮೃತ ಹೊಂದಿದ ವ್ಯಕ್ತಿಯ ಮನೆಗೆ ಘಟನೆ ನಡೆದ ದಿನ ಭೇಟಿ ನೀಡಿದಂಥ ಸಂದರ್ಭದಲ್ಲೂ ಭಾಳಷ್ಟು ಜನ ನಮಗೆ ಇದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅವ್ರು ಯಾರ್ಯಾರಿಗೆ ಮಾಹಿತಿ ಇದೆ, ಏನೇನು ಮಾಹಿತಿ ಇದೆ, ಏನೇನು ಸಾಕ್ಷ್ಯಾಧಾರಗಳಿದೆ ಅದನ್ನೆಲ್ಲ ತನಿಖಾಧಿಕಾರಿ ಮುಂದೆ ಅವರು ಹಾಜರು ಮಾಡಬೇಕಾಗುತ್ತೆ. ಹಾಜರು ಮಾಡಿದರೆ ಇನ್ನು ಅವರ ಆರೋಪಗಳೇನಿದೆ ಅವೆಲ್ಲವನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಅಳವಡಿಸಿಕೊಳ್ಳಿದ್ದೇವೆ.